ನಂದಿನಿ ಅವ್ರಿಗೆ ಹುಟ್ಟಿದ ಮಗು ಅಂದರೆ ಶ್ರಾವಣಿ ವೀರೇಂದ್ರ ಸರ್ದೇಸಾಯಿ ಅವ್ರ ಮಗಳು. ಶ್ರಾವಣಿ ನಿಮ್ಮ ರಕ್ತ, ನೀವು ಶ್ರಾವಣಿ ತಂದೆ, ಅವಳು ನಿಮ್ಮ ಮಗಳು. ಯಾವುದೇ ಸಂಬಂಧ ಇಲ್ಲದೆ ಇರೋ ಈ ಅನಿಷ್ಟನ ಸಾಕಿ ಬೆಳೆಸ್ದೆ. ನನಗೂ ನಿನಗೂ ಯಾವ ಸಂಬಂಧನೂ ಇಲ್ಲ. ದಯವಿಟ್ಟು ಹಾಗೆಲ್ಲ ಮಾತಾಡ್ಬೇಡಿ ಅಪ್ಪ. ಅಪ್ಪ 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 ಅಂತ ನಿನ್ ಬಾಯಿಂದ ಕರಿಬೇಡ. ನಾನು ನಿನಗೆ ಅಪ್ಪನೂ ಅಲ್ಲ, ನೀನು ನನ್ನ ರಕ್ತ ಹಂಚ್ಕೊಂಡು ಹುಟ್ಟಿರೋ ಮಗಳೇ ಅಲ್ಲ. ಹೇಳಿ ಸರ್, ನೀವು ಹೇಳ್ದ ಹಾಗೆ ನಾನು ನಿಮ್ಮ ಮಗಳೇ ಅಲ್ಲ ಅಂದಮೇಲೆ ನಿಮ್ಮನ್ನ ಅಪ್ಪ ಅಂತ ಕರೆಯೋ ಯೋಗ್ಯತೆ ನಮಗೆ ಎಲ್ಲಿರುತ್ತೆ ಹೇಳಿ? ಅಪ್ಪ ದಯವಿಟ್ಟು ಹೀಗೆಲ್ಲ ಮಾತಾಡ್ಬೇಡಿ ಅಪ್ಪ. ಬೇಕಿದ್ರೆ ನನ್ನ ಮೇಲೆ ಕೋಪ ಇದ್ರೆ ನೀವು ನನ್ನ ಬೈರಿ, ಬೇಕಿದ್ರೆ ಹೊಡೀರಿ ಅಪ್ಪ, ಬೇಕಿದ್ರೆ ಕೊಂದು ಬಿಡಿ ಅಪ್ಪ. ಆದ್ರೆ ಯಾವ ಸಂಬಂಧನೂ ಇಲ್ಲ ಅನ್ನೋದ್ರ ಎಲ್ಲ ಮಾತಾಡ್ಬೇಡಿ ಅಪ್ಪ. ಯಜಮಾನ್ರೆ, ಸಮಾಧಾನ ಮಾಡ್ಕೊಳ್ಳಿ. ಯಾಕೆ ಇಷ್ಟೊಂದು ದುಃಖ ಪಡ್ತಿದ್ರ? ಇದರಲ್ಲಿ ನಿಮ್ಮ ತಪ್ಪೇನೂ ಇಲ್ಲ. ಹೌದು ಯಜಮಾನ್ರೆ, ಇದೆಲ್ಲ ನಿಮ್ಮ ಜೀವನನ ಹಾಳು ಮಾಡಕ್ ಮಾಡಿದ ಸಂಚು. ಈಗ ನಿಮಗೆ ಸತ್ಯ ಗೊತ್ತಾಯ್ತಲ್ಲ ಯಜಮಾನ್ರೆ? ಪಾಪಿಗಳ ನಾನು, ಪಾಪಿ ಸುಮ್ಮು. ರಾಜಕೀಯದಲ್ಲಿ ಬೆಳೆದಿದ್ದೀನಿ, ಸಾಕಷ್ಟು ಹೆಸರು ಮಾಡಿದ್ದೀನಿ. ನಾನು ಬುದ್ಧು ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಈ ಪ್ರಪಂಚದಲ್ಲಿ ನನ್ನಷ್ಟು ದೊಡ್ಡ ಯಾರು ಇಲ್ಲ ಕಣೋ. ಈಗಲೂ ನಾನು ಯಾರನ್ನ ನಂಬಬೇಕು, ಯಾರನ್ನ ನಂಬಾರ್ದು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ವಿಷಾಕಾರ ಸರ್ಪನ ನಂಬಿ ಹೂವಿನಂತ ಹೃದಯನ ಹೊಸ್ಕಾಕ್ಬಿಟ್ಟೆ. ನಾನು ದೇವತೆ ಅಂತ ನಂದಿನಿ ಮೇಲೆ ಅನುಮಾನ ಪಟ್ಬಿಟ್ಟೆ ಕಣೋ. ಜೀವದ ಗೆಳೆಯ ಇವನ್ನ ಅರ್ಥನೇ ಮಾಡ್ಕೊಳ್ದೆ ಹೋದೆ. ಈ ಕ್ಷಣದವರೆಗೂ ಅವನ್ನ ತಿರಸ್ಕರಿಸ್ತಾನೆ ಇದ್ದೀನಿ. ನಾನೇ ಜನ್ಮ ಕೊಟ್ಟ ಮಗಳು ಶ್ರಾವಣಿ, ಅವಳಿಗೆ ಒಂದು ಕ್ಷಣನೂ ಪ್ರೀತಿ ಕೊಡ್ಲಿಲ್ಲ. ಹೆತ್ತಪ್ಪ ಇದ್ರು ಕೂಡ ಅವಳನ್ನ ಅನಾಥೆಯಾಗಿ ಸಾಕ್ಬಿಟ್ಟೆ, ಅವಳನ್ನ ಅನಾಥೆ ಮಾಡಿಬಿಟ್ಟೆ ಸುಬ್ಬು. ಸಮಾಧಾನ ಮಾಡ್ಕೋಬಿರು, ಇದೆಲ್ಲ ವಿಧಿ ಆಟ. ವಿಧಿ ಆಟ ಅಲ್ಲ ಕಣೋ ಪೃಥ್ವಿ, ಇದೆಲ್ಲ ವಿಜಯಂಬಿಕಾ ಆಟ. ನನಗೆ ಕ್ಷಮಿಸ್ಬಿಡು ಪೃಥ್ವಿ. ನೀನು ನಾನು ಸತ್ಯ ಹೇಳ್ತಾ ಇದ್ದೀನಿ ಅಂತ ಪಡ್ಕೊಂಡೆ. ಆದರೆ ಈ ಹೃದಯಕ್ಕೆ ವಾಸ್ತವ ಅರ್ಥ ಮಾಡ್ಕೊಳ್ಳೋ ಶಕ್ತಿನೇ ಇರಲಿಲ್ಲ. ನೀನು ಯಾಕೋ ನನಗೆ ಮೊದಲೇ ಸಿಗ್ಲಿಲ್ಲ, ಯಾಕೋ ವಿಷಯನೆಲ್ಲ ಮೊದಲೇ ಹೇಳಲಿಲ್ಲ. ಹೇಳೋದಕ್ಕೆ ಸಿಗೋದಕ್ಕೆ ಆ ವಿಜಯಾಂಬಿಕ ಬಿಡಬೇಕಲ್ಲ. ಇಷ್ಟು ವರ್ಷ ನಾನು ಈ ಭೂಮಿ ಮೇಲಿದ್ರು ಸತ್ಯ ಹೆಣವಾಗಿ 4 ಗೋಡೆ ಮಧ್ಯ ಕಪ್ಪು ಕೋಣೆಯಲ್ಲಿ ಕಾಲ ಕಳೆದೆ. ಇಷ್ಟು ವರ್ಷ ಆ ವಿಜಯಾಂಬಿಕ ನನ್ನ ಕತ್ತಲು ಕೋಣೆಯಲ್ಲಿ ಕೂಡ ಹಾಕಿದ್ಲು. ಪ್ರಾಣಕ್ಕೆ ಪ್ರಾಣ ಕೊಡ್ತಾ ಇದ್ದ ಪ್ರೀತಿ, ಜೀವಕ್ಕೆ ಜೀವ ಕೊಡ್ತಾ ಇದ್ದ ಸ್ನೇಹ, ಈ ಎರಡನ್ನು ನಾನೇ ಬಲಿ ಹಾಕ್ಬಿಟ್ರಲ್ಲೋ. ನನಗೆ ಕ್ಷಮಿಸ್ಬಿಡು ಪೃಥ್ವಿ, ಕ್ಷಮಿಸ್ಬಿಡು. ಕ್ಷಮಿಸ್ಬೇಕಾಗಿರೋದು ನಾನಲ್ವೋ, ನಿನ್ನ ಮಗಳು ವೀರು. ಪಾಪ ಮಗು ಬುದ್ಧಿ ಬಂದಾಗ್ಲಿಂದಾನು ತಾಯಿಯಿಂದ ದೂರ ಆಗಿ ತಂದೆ ಪ್ರೀತಿನೂ ಕಳ್ಕೊಂಡು ಬೆಳೀತಾ ಇದೆ. ನೀನೇ ಅವಳಿಗೆ ತಂದೆ ಪ್ರೀತಿ ಕೊಡಬೇಕಾದವನು.
ಅದೇ ಆಗಲಿಲ್ಲ ಅಂದರೆ ಅವಳಿಗೆ ಆ ಪ್ರೀತಿ ಎಲ್ಲಿಂದ ಸಿಗುತ್ತೆ? ನೀನು ಮೊದಲು ಅವಳ ಹತ್ರ ಕ್ಷಮೆ ಕೇಳಬೇಕು. ಕ್ಷಮೆ ಕೇಳೋ ಮಾತು ಬಿಡಿ ಯಜಮಾನ್ರೆ, ಆದರೆ ಆ ವಿಜಯಾಂಬಿಕೆ ಇಷ್ಟೆಲ್ಲ ಕುತಂತ್ರ ಮಾಡಿದಾಳ, ಅವಳನ್ನ ಮಾತ್ರ ಕ್ಷಮಿಸಬಾರ್ದು. ಅಯ್ಯೋ ದೇವ್ರೆ, ನನಗೇನು ಮಾಡಲಿ? ದೇವರು ಅಂತ ನಂಬ್ಕೊಂಡಿದ್ದ ಅಕ್ಕನೇ ನನ್ನ ಜೀವನನ ನಾಶ ಮಾಡಿಬಿಟ್ಲು. ಅವಳು ನಂಬಿ ನಾನೇ ನನ್ನ ಕೈಯಾರ ಜೀವನನ ನಾಶ ಮಾಡ್ಕೊಂಡ್ಬಿಟ್ಟೆ. ನಾನು ಮಾಡಿರೋ ತಪ್ಪಿಗೆ ಪ್ರಾಯಶ್ಚಿತ್ತನೇ ಇಲ್ಲ. ಅವಳು ಇದನ್ನೆಲ್ಲ ಯಾಕೋ ಮಾಡಿದ್ಲು? ನನ್ನ ಮೇಲೆ ಅಂತ ದ್ವೇಷ ಏನಿತ್ತೊಳಗೆ? ಅದಕ್ಕೆ ಉತ್ತರ ಇದೆ ವೀರು. ನಿನಗೆ ಮೂಗೂರು ಜಗದೀಶ್ ನೆನಪಿದಾನ? ಸಾಲಿಗ್ರಾಮದಲ್ಲಿದ್ನಲ್ಲ. ಮೂಗೂರು ಜಗದೀಶ್ ಅವರ ಅವರು ಆಪೋಸಿಷನ್ ಪಾರ್ಟಿ ಲೀಡರ್ ಆಗಿದ್ರಲ್ವಾ? ಅವನು ಅಪೋಸಿಷನ್ ಲೀಡರ್ ಮಾತ್ರ ಅಲ್ಲ, ನನ್ನ ಒಳ್ಳೆ ಸ್ನೇಹಿತ. ನಾನು, ಪೃಥ್ವಿ, ಪದ್ಮನಾಭ ಅವರು, ಜಗದೀಶ ಸಾಲಿಗ್ರಾಮದಲ್ಲಿ ಒಟ್ಟಿಗೆ ಬೆಳೆದ್ವಿ. ಗಂಗಾಧರ್ ಮೂರ್ತಿಗಳ ನೆರಳಲ್ಲೇ ಬೆಳೆದ್ವಿ. ನೀನು ಈಗಲೇ ಆ ಜಗದೀಶ್ಗೆ ಕಾಲ್ ಮಾಡು, ನಿನಗೆ ಉತ್ತರ ಖಂಡಿತ ಸಿಗುತ್ತೆ. ಮಾಡಿ ಯಜಮಾನ್ರೆ. ಏನಪ್ಪ ದೊಡ್ಡ ಮನುಷ್ಯ, ಇಷ್ಟು ವರ್ಷ ಆದ್ಮೇಲೆ ಕಾಲ್ ಮಾಡ್ತಾ ಇದೆಯಾ? ಆದರೆ ವೀರು, ಒಂದಲ್ಲ ಒಂದು ದಿನ ನೀನು ನನಗೆ ಕಾಲ್ ಮಾಡೇ ಮಾಡ್ತೀಯ ಅಂತ ನಾನು ಕಾಯ್ತಾ ಇದ್ದೆ. ಆ ದಿನ ಈಗ ಬಂತು ನೋಡು. ನಾನು ಕಾಲ್ ಮಾಡ್ತೀನಿ ಅಂತ ನಿನಗ್ಯಾಕೆ ಅನ್ಸಿತ್ತು? ಹೇಳ್ತೀನಿ ದೋಸ್ತ, ಆದರೆ ಅದಕ್ಕೂ ಮೊದಲು ನೀನು ಯಾಕೆ ನನಗೆ ಕಾಲ್ ಮಾಡಿದೆ ಅಂತ ಅದನ್ನ ಹೇಳು. ನಾವು ಸಾಲಿಗ್ರಾಮದಲ್ಲಿ ಎಷ್ಟು ಚೆನ್ನಾಗಿದ್ವಿ. ಯಜಮಾನ್ರು ತೀರ್ಕೋತಿದ್ದಾಗೆ ನೀನು ಯಾಕೆ ಇದ್ದಕ್ಕಿದ್ದಂಗೆ ಹೊರಟೋದೆ? ಮತ್ತಿನ್ನೇನು ಮಾಡು ಅಂತೀಯಪ್ಪ? ನನಗೂ ರಾಜಕೀಯ ಜೀವನದ ಬಗ್ಗೆ ಆಸಕ್ತಿ ಇತ್ತು. ಆದರೆ ದೊಡ್ಡ ಯಜಮಾನರು ನಿನ್ನ ಉತ್ತರಾಧಿಕಾರಿ ಮಾಡಿದ್ರು. ನನಗೆ ಬೇಸರ ಆದರೂ ಗೆದ್ದವನು ನನ್ನ ಸ್ನೇಹಿತ ಅಲ್ವಾ ಅಂತ ನಾನು ಸುಮ್ಮನಾದೆ. ಆದರೆ ಆಗ ನನ್ನ ಕಿವಿ ಚುಚ್ಚಿ ನನ್ನ ತಲೆ ಕೆಡಿಸಿದ್ದೆ ನಿನ್ನಕ್ಕ ವಿಜಯಾಂಬಿಕಾ. ಏನು ಹೇಳ್ತಿದ್ದೆ ನೀನು?